ಶಾಸಕರು ಸ್ವಇಚ್ಛೆಯಿಂದ ಮತದಾನವನ್ನು ಮಾಡಿದ್ದಾರೆ. ನಾವು ಯಾವ ತಂತ್ರಗಾರಿಕೆಯನ್ನು ಮಾಡಿಲ್ಲ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ತಂತ್ರಗಾರಿಕೆ ಕೂಡ ಇಲ್ಲ. ಎಲ್ಲ ಶಾಸಕರು ಕೂಡ ಅವರವರ ಇಚ್ಛೆಯಂತೆ ಸ್ವಇಚ್ಛೆಯಿಂದ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ಮತ ಹಾಕಲು ಶಾಸಕರಲ್ಲಿ ವಿನಂತಿಸಿಕೊಂಡಿದ್ವಿ. ಶಾಸಕರಿಗೆ ತರಬೇತಿ ನೀಡಲು ರೆಸಾರ್ಟ್ಗೆ ಹೋಗಿದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಬಹುತೇಕ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಮುಗಿತಾ ಬಂದಿದೆ. ನಂತರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನೆಲ್ಲ ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ ಒಂದೆರಡು ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ. ಎಲ್ಲ ಮತದಾನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಬಹುತೇಕ ಎಲ್ಲ ಇವತ್ತಿನ ಪರಿಷತ್ ಚುನಾವಣೆ ಪ್ರಕ್ರಿಯೆ ಮುಗಿತಾ ಬಂತು. ಆದರೆ ಬಹಳ ಕುತೂಹಲ ಕೆರಳಿಸಿದ್ದು ಈ ಮಧ್ಯದಲ್ಲಿ ಯತ್ನಾಳ್ ಅವರ ವಿಚಾರ. ಎಲ್ಲಿ ಅವರ ವೋಟ್ ಅಸಿಂಧು ಆಗಿಬಿಡುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಕಾಂಗ್ರೆಸ್ ಕೂಡ ಕೋರ್ಟಿಗೂ ಹೋಗಿ ಪ್ರಶ್ನೆ ಮಾಡುವ ಲೆವೆಲ್ಗೆ ಮಾತನಾಡ್ತಾ ಇದ್ರು ಉಗ್ರಪ್ಪನವರು. ಬಟ್ ಹಾಗೆಲ್ಲ ಆಗಲ್ಲ ಅಂತ ಗೊತ್ತಾಗ್ತಾ ಇದೆ. ಕ್ಲಾರಿಫಿಕೇಶನ್ ಸಿಕ್ತು. ಖಂಡಿತವಾಗಿಯೂ ಅವರನ್ನು, ಯಾಕಂತ ಹೇಳಿದ್ರೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತಗಟ್ಟೆ ಒಳಗಡೆ ಆ ಮಾತನ್ನ ಹೇಳಿದ್ರೆ ಖಂಡಿತವಾಗಿಯೂ ಅವ್ರ ಮತ ಅಸಿಂಧು ಆಗ್ತಾ ಇತ್ತು, ತಿರಸ್ಕೃತಗೊಳ್ತಾ ಇತ್ತು. ಇದೀಗ ಚುನಾವಣಾಧಿಕಾರಿಗಳು ಹೇಳಿದಂತೆ ಮತಗಟ್ಟೆ ಹೊರಗಡೆ ಅವ್ರು ಹೇಳಿರೋದ್ರಿಂದ ಈ ಒಂದು ಏನು ಮತ ಅಸಿಂಧುಗೊಳ್ಳೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಏನು ಇಂದು ಬೆಳಗ್ಗೆಯಿಂದಲೂ ಕೂಡ ಮತದಾನ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಏನು 222 ಮಂದಿ ಶಾಸಕರು ಕೂಡ ಮತದಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ. 222 ಮಂದಿ ಶಾಸಕರು ಕೂಡ ಮತದಾನವನ್ನು ಮಾಡಿದ್ದಾರೆ. ಅಂತಿಮವಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತದಾನವನ್ನು ಮಾಡಿರ್ತಕ್ಕಂಥದ್ದು ಮಧ್ಯಾಹ್ನದ ಬಳಿಕ. ಯಾಕಂತ ಹೇಳಿದ್ರೆ ಅವರು ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು, ಮತ್ತೊಂದು ಕಡೆ ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ರು. ಮಧ್ಯಾಹ್ನದ ಬಳಿಕ ಬಂದು ಅವರು ಆಗಮಿಸಿ ಇದೀಗ ಮತದಾನವನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇನ್ನುಳಿದಂತೆ ಏನು ಮತದಾನ ಆರಂಭವಾದಾಗಿಂದಲೂ ಕೂಡ ಅತ್ಯುತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ BJP ಶಾಸಕರು ತಂಡೋಪತಂಡವಾಗಿ ತೆರಳಿ ಮತದಾನವನ್ನು ಮಾಡಿದ್ರು. ಬೆಳಗ್ಗೆ 10:30 ವೇಳೆಗೆ ಆಗಮಿಸಿದಂಥ ಕಾಂಗ್ರೆಸ್ ಶಾಸಕರು ಏನು 5 ಬಸ್ಗಳಲ್ಲಿ ಆಗಮಿಸಿದ್ರು. 5 ಬಸ್ಗಳಲ್ಲಿ ಆಗಮಿಸಿ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. 30 ಮಂದಿ ಶಾಸಕರ ತಂಡ ತೆರಳಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿತು. ಅಂದರೆ ಒಬ್ಬೊಬ್ಬ ಅಭ್ಯರ್ಥಿಗೆ 30 ಮತಗಳನ್ನು, ಅಂದರೆ 30 ಶಾಸಕರ ತಂಡ ಒಬ್ಬ ಅಭ್ಯರ್ಥಿಗೆ ಮತವನ್ನು ಹಾಕೋದ್ರ ಮುಖಾಂತರ 4 ತಂಡಗಳಾಗಿ ವಿಭಜನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇನ್ನುಳಿದಿರ್ತಕ್ಕಂಥ 20 ಮಂದಿ ಶಾಸಕರುಗಳು ಕೂಡ ಇದೀಗ ವಿನಯ್ ಕಾರ್ತಿಕ್, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವರು ಪಣ ತೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಅನ್ಯ ಪಕ್ಷದ ಶಾಸಕರಿಗೂ ಕೂಡ ಗಾಳವನ್ನು ಹಾಕಿ ಅದರ ಒಂದು ಪ್ರಥಮ ಹಂತವಾಗಿ ಯಶಸ್ವಿಯನ್ನು ಕಂಡಿದ್ದಾರೆ ಎನ್ನುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಹೆಚ್ಚುವರಿ ಮತಗಳನ್ನು, ಅಂದರೆ ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ಹಾಕಿದ್ರು ಕೂಡ ಒಂದಷ್ಟು, ಅಂದರೆ JDSನ 2-3 ಶಾಸಕರ ಮತಗಳನ್ನು ಹಾಕಿಸಿದ್ದೇ ಆಗಿದ್ದಲ್ಲಿ ಅದು ರಾಜಕೀಯವಾಗಿ ಮತ್ತೊಂದು ಕಡೆಯಾಗಿ ತಮ್ಮ ವರ್ಚಸ್ಸಿನ ಆಧಾರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದಂತಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ JDSಗೆ ಒಂದು ರೀತಿ ತಿರುಗೇಟನ್ನು ಕೊಟ್ಟಂತಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ JDS ಶಾಸಕರಿಗೆ ಗಾಳವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ GT ದೇವೇಗೌಡರು ಅಡ್ಡದ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರು ನಮ್ಮ ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಯಾರು ಕೂಡ ಸಂಪರ್ಕ ಮಾಡಿಲ್ಲ, ಕುಮಾರಸ್ವಾಮಿಯವರಾಗಲಿ JDS ನಾಯಕರಾಗಲಿ ಯಾರೂ ಸಂಪರ್ಕವನ್ನು ಮಾಡಿಲ್ಲ. ಆದರೆ ನಾನು ಏನು ಅನಾರೋಗ್ಯದಿಂದಾಗಿ ಮಾತ್ರೆಯನ್ನು ತೆಗೆದುಕೊಂಡಿದ್ದೆ, ಹೀಗಾಗಿ ಫಸ್ಟ್ ಹೋಗಿ ನಾನು ಮತದಾನವನ್ನು ಮಾಡಿ ಬಂದಿದ್ದೀನಿ, ಒಂದು ವೇಳೆ ನಾನು ಅಡ್ಡ ಮತದಾನ ಮಾಡಿದರೆ ಸಾಬೀತುಪಡಿಸಲಿ ಎನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಅವರು ಒಂದು ವೇಳೆ ಅಡ್ಡ ಮತದಾನ ಮಾಡಿದರೆ ಅದು ಎಲ್ಲ ಒಂದು ಕಡೆಯಾಗಿ DK ಶಿವಕುಮಾರ್ ಅವ್ರಿಗೆ ಒಂದು ರೀತಿ ವರದಾನ. ಮತ್ತೊಂದು ಕಡೆಯಾಗಿ ಅನೂರು ಶಾಸಕ ಮಂಜುನಾಥ್, ಮುಳಬಾಗ್ಲು ಶಾಸಕ ಸಮೃದ್ಧಿ ಮಂಜುನಾಥ್, KR ಪೇಟೆ ಶಾಸಕ HT ಮಂಜು, ಈ 4 ಶಾಸಕರ ಮೇಲೆ ಇದೀಗ JDS ನಾಯಕರಿಗೆ
ಒಂದು ರೀತಿ ಅನುಮಾನ ಬಂದಂತೆ ಕಾಣಿಸ್ತಾ ಇದೆ. ಈ 4 ಶಾಸಕರಲ್ಲಿ ಒಂದು ರೀತಿ ಅಡ್ಡ ಮತದಾನ ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನವನ್ನು ಇತರೆ ಶಾಸಕರುಗಳು ಕೂಡ JDS ನಾಯಕ ಕುಮಾರಸ್ವಾಮಿ ಅವ್ರ ಬಳಿ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನು ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಏನಿದೆ, 2ನೇ ಪ್ರಾಶಸ್ತ್ಯದ ಮತ, ಆ ಪ್ರಾಶಸ್ತ್ಯದ ಮತಗಳನ್ನು ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ 120 ಮಂದಿ ಶಾಸಕರಿಗೆ ಎಲ್ರಿಗೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಒಣಕು ಮತದಾನದ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ತರಬೇತಿಯನ್ನು ಕೊಡಲಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ವೇಳೆ JDS ಶಾಸಕರು ಕೈ ಕೊಟ್ಟರೆ ಸೆಕೆಂಡ್ ಪ್ರಿಫರೆನ್ಸ್ ವೋಟಿನ ಆಧಾರದ ಮೇಲೆ ಗೆಲುವನ್ನು ಸಾಧಿಸ್ಬೋದು. ಒಂದು ವೇಳೆ JDS ಶಾಸಕರು ಮತದಾನವನ್ನು ಹಾಕಿದ್ರೆ ಅದು ರಾಜಕೀಯವಾಗಿ ಕುಮಾರಸ್ವಾಮಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡ್ಬೋದು. ನಾನು ಕೂಡ ಏನು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ, ನಾನು ಕೂಡ ಹಳೆ ಮೈಸೂರು ಭಾಗ ಸೇರಿದಂತೆ ಕರ್ನಾಟಕದಲ್ಲಿ ನಿಮ್ಮಂತೆಯೇ ಒಬ್ಬ ಪ್ರಭಾವಿ ನಾಯಕ ಅನ್ನುವಂಥದ್ದನ್ನು ಒಂದು ಅಂದರೆ ನನ್ನ ನಾಯಕತ್ವವನ್ನು ಕೂಡ ನಿಮ್ಮ ಶಾಸಕರೇ ಮೆಚ್ಕೊಂಡಿದ್ದಾರೆ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೂ ಕೂಡ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ VS ಉಗ್ರಪ್ಪ, BK ಹರಿಪ್ರಸಾದ್ ನೇತೃತ್ವದ ನಿಯೋಗ ದೂರನ್ನು ಕೊಟ್ಟು ಇದೀಗ ಏನು ಚುನಾವಣಾ ಕಚೇರಿಯಿಂದ ವಾಪಸ್ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ST ಸೋಮಶೇಖರ್ ಮತ್ತು ಶಿವರಾಮ್ ಇಬ್ಬರು ಕೂಡ ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ ST ಸೋಮಶೇಖರ್ ಅವರು ನನ್ನನ್ನು BJP ನಾಯಕರಾಗಲಿ ಅಥವಾ ಇತರೆ JDS ನಾಯಕರಾಗಲಿ ಸೌಜನ್ಯಕ್ಕೂ ಕೂಡ ಮಾತನಾಡಿಸಿಲ್ಲ. DK ಶಿವಕುಮಾರ್ ಅವರು ನನ್ನನ್ನು ಆಹ್ವಾನಿಸಿದ್ರು, DK ಶಿವಕುಮಾರ್ ಅವರು ನನ್ನನ್ನು ಕೇಳ್ಕೊಂಡಿದ್ರು. ಹೀಗಾಗಿ ನಾನು ಯೋಚನೆ ಮಾಡಿ ಮತ ಹಾಕ್ತೀನಿ ಅನ್ನುವಂಥ ಮಾತನ್ನು ಮತದಾನಕ್ಕೂ ಮುನ್ನವೇ ಹೇಳಿದರು. ಸೊ ಹೀಗಾಗಿ ಅವರಿಬ್ಬರು ಕೂಡ ಇದೀಗ ಕಾಂಗ್ರೆಸ್ಗೆ ಮತ ಹಾಕಿರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ಒಂದು ಕಡೆಯಾಗಿ BJP ತನ್ನ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಲ್ಲಿ ಕೊನೆ ಹಂತದಲ್ಲಿ 29 ಮತಗಳ ಬದಲು 30 ಮತಗಳನ್ನು ಹಾಕ್ಸೋದ್ರ ಮುಖಾಂತರ ತಲಾ 30 ಮತಗಳನ್ನು ಹಾಕ್ಸೋದ್ರ ಮುಖಾಂತರ ಸ್ಟ್ರಾಟಜಿಯನ್ನು ಬದಲಿಸಿದರೆ ಇತ್ತ ಕಾಂಗ್ರೆಸ್ ನಾಯಕರು ಕೂಡ 2ನೇ ಪ್ರಾಶಸ್ತ್ಯದ ಜೊತೆಗೆ JDS ಮತಗಳನ್ನು ಸೆಳೆಯುವಲ್ಲಿ ಆರಂಭಿಕವಾಗಿ ಯಶಸ್ಸನ್ನು ಕಂಡಿದ್ದಾರೆ ಎನ್ನುವಂಥದ್ದು ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಅರುಣ್. ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ಗೆ.